ಮಹಾಬಲಾದ್ರಿ ಬೆಟ್ಟ ಅನ್ನುವಂಥದ್ದು ನಮ್ಮ ನಗರದಲ್ಲಿ ಇತ್ತು ಅಂದರೆ ನಂಬ್ತೀರಾ? ಮಹಾಬಲಾದ್ರಿ ಬೆಟ್ಟವೇ ಇವತ್ತಿನ ಚಾಮುಂಡಿ ಬೆಟ್ಟದ ಪರಿಕಲ್ಪನೆ. ಹೊಯ್ಸಳರ ಕಾಲದಲ್ಲಿ ಈ ಮಹಾಬಲಾದ್ರಿ ಬೆಟ್ಟದಲ್ಲಿ ಮಹಾಬಲಾದ್ರಿ ದೇವಸ್ಥಾನವನ್ನು ಕಟ್ಟಿದರು. ತದನಂತರದಲ್ಲಿ ಮೈಸೂರಿನ ಒಡೆಯರು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಚಾಮುಂಡೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಚಾಮುಂಡಿ ದೇವಸ್ಥಾನ ಅಂತ ಆಗುತ್ತೆ, ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಬರುತ್ತೆ. ಅದರ ನಂತರದ ದಿನಗಳಲ್ಲಿದೆಯಲ್ಲ, ಬೆಟ್ಟದ ಪಾದ ಸ್ಥಳದಲ್ಲಿ ಕೋಣವನ್ನು ಬಲಿ ಕೊಡುವಂಥದ್ದು, ಕುರಿಯನ್ನು ಬಲಿ ಕೊಡುವಂಥದ್ದು, ಕೋಳಿಯನ್ನು ಬಲಿ ಕೊಡುವಂಥದ್ದು ಇದು ನಾವು ಕೇಳಿರ್ತೀವಿ. ಆದರೆ ನರಬಲಿಯೂ ಕೂಡ ಆ ಪಾದದಲ್ಲಿ ನಡೀತಿತ್ತು. ಇದನ್ನು ಅವತ್ತಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಕೂಡ ನರಬಲಿಯನ್ನು ವಿರೋಧಿಸುವಂಥದ್ದು ಮತ್ತು ಅದರ ವಿರುದ್ಧ ಉಗ್ರವಾದಂತಹ ಹೆಜ್ಜೆಯನ್ನು ಇಟ್ಟು ಅದನ್ನು ನಡೆಯದ ಹಾಗೆ ನೋಡಿಕೊಂಡಿರುವಂಥದ್ದು. ಇದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕು. ಚಾಮುಂಡಿ ಬೆಟ್ಟ ಅಂತ ಬಂದಾಗ ಇವೆಲ್ಲವೂ ನೆನಪಾಗಬೇಕಾಗ್ತದೆ. ಇವತ್ತು ಚಾಮುಂಡಿ ಬೆಟ್ಟ ನಮ್ಮ ಮೈಸೂರಿನ ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಅಸ್ಮಿತೆ. ಮತ್ತು ಮೈಸೂರು ಚಾಮುಂಡಿ ಬೆಟ್ಟವನ್ನು ಬಿಟ್ಟು ಇಲ್ಲ, ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಚಾಮುಂಡಿ ಬೆಟ್ಟ ಅದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಇರೋದರಿಂದ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ರಕ್ಷಣೆಯನ್ನು ಕೊಟ್ಟು ಸಂರಕ್ಷಿಸಬೇಕಾದಂಥ ಕೆಲಸವನ್ನು ಲೋಕಲ್ ಗೌರ್ನಮೆಂಟ್ ಮಾಡಬೇಕಲ್ವ. ಲೋಕಲ್ ಗೌರ್ನಮೆಂಟ್ ಪುರಿ ಕಡಲೆ ಮಾರುವ ಮಟ್ಟಕ್ಕೆ ಬಂದುಬಿಟ್ರೆ ಅಲ್ಲಿ ಅಂದರೆ ಯಾರು ಏನು ಬೇಕಾದರೂ ಮಾರ್ಕೊಂಡು ಹೋಗ್ಬೋದು. ಅಲ್ಲಿ ಸೈಟ್ಗಳು ಮಾಡೋದೇನು, ಅದನ್ನು ಅಗಿಯೋದೇನು, ಬಗೆಯೋದೇನು. ಇವತ್ತು ನೋಡಿದ್ರೆ ಅಲ್ಲಿರುವಂತಹ ಹಲವಾರು ಮನೆಗಳು ಚಾಮುಂಡೇಶ್ವರಿ ದೇವಸ್ಥಾನವನ್ನು ಮೀರಿ ಮೇಲೆ ಬಂದುಬಿಟ್ಟಿದ್ದಾವೆ. ದೇವಸ್ಥಾನವೇ ಕಾಣದ ರೀತಿಯಲ್ಲಿ ಒಂದು ದಿವಸ ಬರ್ಬೋದು. ಜೊತೆಯಲ್ಲಿ ಹೀಗೀಗೆ ಆಗುತ್ತೆ ಅಂತ ಇವರಿಗೆ ತಿಳುವಳಿಕೆಗಳಿಲ್ಲ. ಭೂಗರ್ಭಶಾಸ್ತ್ರದ ಪ್ರಕಾರ ನೀವು ಭೂಮಿಯನ್ನು ಬಗಿತಾ ಹೋದರೆ ಅದು ಒಂದು ದಿವಸ ಉಲ್ಟಾ ನಿಂತ್ಕೊಳ್ಳೋದು ಶತಸಿದ್ಧ ಅನ್ನುವಂಥದ್ದನ್ನು ನಾವು ಕೊಡಗಿನ ಪರಿಸ್ಥಿತಿ ನೋಡಿ ಕಲ್ತ್ಕೋಬೇಕು. ನಮ್ಮ ಚಾಮುಂಡಿ ಬೆಟ್ಟ ಮತ್ತು ಹಿಮಾಲಯ ಬಹಳಷ್ಟು ಪುರಾತನವಾದಂತಹ ಸೃಷ್ಟಿ ಅನ್ನುವಂತಹದ್ದು ವೈಜ್ಞಾನಿಕವಾಗಿ ಬಂದಿರುವಂಥ ವಿಚಾರ, ಸಂಶೋಧನೆಯಿಂದ ಬಂದಂತಹ ವಿಚಾರ. ಇದು ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇದೊಂದು ಕೇವಲ ಧಾರ್ಮಿಕವಾದ ಸ್ಥಳ ಅಂತ ಅಷ್ಟೇ ನಾವು ತಿಳ್ಕೊಂಡಿರ್ತೀವಿ. ಚಾಮುಂಡಿ ಬೆಟ್ಟದ ಜೊತೆಯಲ್ಲಿ ನನಗಾಗಲಿ ಪರಶುಗಾಗಲಿ ನಮ್ಮಿಬ್ಬರಿಗೂ ಕೂಡ ಒಂದು ಅವಿನಾಭಾವವಾದಂಥ ಸಂಬಂಧ. ಚಾಮುಂಡಿ ಬೆಟ್ಟ ಪುರಾತನದಲ್ಲಿ ಪುರಾತನವಾದಂಥ ಒಂದು ಸೃಷ್ಟಿ, ಅದು ಬಹಳ ಮುಖ್ಯ. ಇದಕ್ಕೆ ಧಾರ್ಮಿಕವಾದಂತಹ, ಸಾಮಾಜಿಕವಾದಂತಹ ಒಂದು ಅಸ್ಮಿತೆ ಈ ನಾಡಿಂದು ಅಂತ ಹೇಳೋದು ಸ್ಪಷ್ಟ. ಆದರೆ ಇವತ್ತು ಈ ಒಂದು ಸ್ಥಳ ಅನ್ನುವಂಥದ್ದು ಮಾರ್ಕೆಟ್ಟೇ ಆಗೋಗಿದೆ. ಮತ್ತೊಂದು ವಿಶೇಷವಾದಂತಹ ವಿಶೇಷತೆ ನಮ್ಮ ಚಾಮುಂಡಿ ಬೆಟ್ಟದ್ದು, ಅತಿ ವಿರಳ ಅನ್ನುವಷ್ಟು ನಗರಗಳಲ್ಲಿ ಅಂಟ್ಕೊಂಡಂಗೆ ಒಂದು ಬೆಟ್ಟ ಇರುವಂಥದ್ದು. ಮೈಸೂರಿನ ಒಂದು ವಿಹಂಗಮವಾದ ದೃಶ್ಯವನ್ನು ನೀವು ಎಲ್ಲಿಂದಾದ್ರೂ ನೋಡಬೇಕು ಅಂತಂದರೆ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ. ಈಗ ಆ ಚಾಮುಂಡಿ ಬೆಟ್ಟಕ್ಕೆ ಬೇರೆ ರೀತಿಯಾದಂತಹ ರೂಪಗಳನ್ನ ಕೊಡಲಿಕ್ಕೆ ನೋಡ್ತಾ ಇದ್ದಾರೆ ಈ ನರಮನುಷ್ಯರೆಲ್ಲರೂ. ಅವರವರ ತೆವಲಿಗಾಗಿ, ಅವರ ಲಾಭದಾಯಕವಾದಂತಹ ದಂಧೆಗಳಿಗೋಸ್ಕರ ಏನೇನೋ ಮಾಡಲಿಕ್ಕೆ ಹೋಗ್ತಾರೆ. ಯಾರಿಗೆ ದೇವರ ಬಗ್ಗೆ ಸರಿಯಾದ ಪರಿಕಲ್ಪನೆ ಇಲ್ವೋ, ಯಾರಿಗೆ ಸಂಸ್ಕಾರಗಳ ಬಗ್ಗೆ ತಿಳುವಳಿಕೆ ಇಲ್ವೋ, ಇವರೆಲ್ಲರೂ ಕೂಡ ಅದನ್ನು ಒಂದು ಮಾರುಕಟ್ಟೆ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಮಾರುಕಟ್ಟೆನೇ, ಇನ್ನೇನಿಲ್ಲ. ಪ್ರತಿಯೊಂದು ಮಾರುಕಟ್ಟೆ ಆಗ್ತಾ ಇದೆ. ಪೂಜೆಗಳು ಕೂಡ ಮಾರ್ಕೆಟ್ ಆಗ್ತದೆ. ನೋಡಿ, ಚಾಮುಂಡಿ ಬೆಟ್ಟ ಮೈಸೂರಿನ ಕಿರೀಟ. ಹಾಗಾಗಿ ಈ ಚಾಮುಂಡಿ ಬೆಟ್ಟವನ್ನು ನಾವು ಹೇಗೇಗೋ ಧ್ವಂಸ ಮಾಡಲಿಕ್ಕೆ ಬರೋದಿಲ್ಲ. ಇದಕ್ಕೊಂದು ಯಾವುದೇ ರೀತಿಯ ಒಂದು ಲೀಗಾಲಿಟೀಸ್ನೇ ಇಟ್ಕೊಳ್ಳೋದೇ ಎಲ್ಲರೂ ಚಾಮುಂಡಿ ಬೆಟ್ಟವನ್ನು ಬಳಸುವಂಥವರೇ ಆಗಿಬಿಟ್ಟಿದ್ದಾರೆ. ಆಡಳಿತಗಾರರಿಗಾಗಲಿ ಇಲ್ಲಿಯ ನಾಗರಿಕರಿಗಾಗಲಿ ಚಾಮುಂಡಿ ಬೆಟ್ಟದ ಮಹತ್ವದ ಬಗ್ಗೆ ತಿಳುವಳಿಕೆನೇ ಇಲ್ಲ ಅಂತ ಹೇಳಬೇಕು. ಈ ತಿಳುವಳಿಕೆ ಏನಾದ್ರು ಇದ್ದಿದ್ದರೆ ಆ ಬೆಟ್ಟದಲ್ಲಿ ಅಷ್ಟೊಂದು ಕಾಮಗಾರಿಗಳು
ಅಷ್ಟೊಂದು ಬೃಹತ್ ಮನೆಗಳು ತಲೆ ಎತ್ತುತ್ತಾ ಇರಲಿಲ್ಲ. ಅದಕ್ಕೆ ಸರ್ಕಾರ ಅವಕಾಶವೂ ಮಾಡಿಕೊಡ್ತಿರಲಿಲ್ಲ. ಚಾಮುಂಡಿ ಬೆಟ್ಟ, ನೀವು ಅದನ್ನು ಹಾಗಾದ್ರೂ ಕರೀರಿ ಅಥವಾ ಮಹಾಬಲಾದ್ರಿ ಬೆಟ್ಟ ಅಂತಾದ್ರೂ ಕರೀರಿ, ಅದು ಈ ನಗರಕ್ಕೆ ನೀರನ್ನು ಸಪ್ಲೈ ಮಾಡುವಂಥ ಸ್ಥಳ ಆಗಬೇಕಂದ್ರೆ ವಾಟರ್ ಶೆಡ್. ಅದು ಚಾಮುಂಡಿ ಬೆಟ್ಟ ಸುತ್ತಮುತ್ತ ಇರುವ ಕೆರೆಗಳು, ಕಾರಂಜಿ ಕೆರೆ ಆಗ್ಬೋದು ಅಥವಾ ಕರೇಶನ್ ಕಾಲೇಜಿನ ಪಕ್ಕದಲ್ಲಿರುವ ಅನ್ನದಾನೇಶ್ವರ ಮಠ ಏನಿದೆ, ಅಲ್ಲೂ ಒಂದು ಕಲ್ಯಾಣಿ ಇದೆ. ಇಲ್ಲಿಗೆ ಬರುವಂತಹ ವಾಟರ್ ಸೋರ್ಸ್ ಎಲ್ಲಿಂದಪ್ಪ ಅಂತ ಕೇಳಿದ್ರೆ ಅದು ಚಾಮುಂಡಿ ಬೆಟ್ಟದಿಂದನೇ ಬರಬೇಕು. ಇದು ಬಹಳ ಮುಖ್ಯವಾದಂಥದ್ದು. ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಏನಾದರೂ ಗೊತ್ತಿದ್ದವರಿಗೆ ಇದು ಅರ್ಥ ಆಗುತ್ತೆ. ಈ ಕಾರಣದಿಂದ ನಾವು ಚಾಮುಂಡಿ ಬೆಟ್ಟವನ್ನು ಇವತ್ತು ನೋಡಬೇಕು. ಬಿಟ್ಟರೆ ಯಾವುದೋ ಒಂದೇ ಒಂದು ಕಾರಣ ಅಲ್ಲ, ಅದು ಧಾರ್ಮಿಕ ಕಾರಣ ಮಾತ್ರ ಅಲ್ಲ, ಟೂರಿಸಮ್ ಕಾರಣ ಮಾತ್ರ ಅಲ್ಲ, ಜನ ಬಂದುಬಿಡ್ತಾರೆ ಅಂತಲ್ಲ. ಜನ ಬರಬೇಕು, ಧಾರ್ಮಿಕರು ಬರಬೇಕು, ಪೂಜೆ ನಡೆಸಬೇಕು. ಚಾಮುಂಡಿ ಬೆಟ್ಟದಲ್ಲಿರುವಂತಹ ಸಹಸ್ರಾರು ರೀತಿಯಾದಂತಹ ಮರ ಗಿಡಗಳು, ನೂರಾರು ಪ್ರಭೇದದ ಪ್ರಾಣಿ ಪಕ್ಷಿಗಳು, ಇವಕ್ಕೂ ಕೂಡ ನಮ್ಮಷ್ಟೇ ಒಂದು ಹಕ್ಕಿದೆಯಲ್ವ ಸರ್ ಬದುಕಲಿಕ್ಕೆ. ಒಳಗೊಳ್ಳುವಿಕೆಯ ಸಂಸ್ಕಾರ, ಒಳಗೊಳ್ಳುವಿಕೆಯ ಜೀವನ ಅಂದರೆ ಇದೆ ಅಲ್ವಾ. ಬೆಟ್ಟ ನಮ್ಮದು ಅಂದ್ಕೊಂಡು ಬೇಲಿ ಹಾಕ್ಕೊಂಬಿಡೋದ. ಈಗ ಎಲ್ಲ ಕಡೆ ನೋಡಿ ಆ ಬೆಟ್ಟ ಒಂದು ಸಲ ಸರ್ವೆ ಮಾಡ್ಕೊಂಡು ಬನ್ನಿ, ಯಾರಿಲ್ಲ ಯಾರಿದ್ದಾರೆ. ಎಲ್ಲರೂ 2-3 ಎಕರೆ ದುಡ್ಡು ಕೊಟ್ಟು ಎಲ್ಲವನ್ನೂ ಕೂಡ ಫೆನ್ಸಿಂಗ್ ಮಾಡಿಕೊಂಡು ಯಾವುದ್ಯಾವುದೋ ಹೆಸರಿನಲ್ಲಿ, ಅದು ಸ್ಪಾ ಅಂತಾದರೂ ಆಗ್ಬೋದು, ಆಯುರ್ವೇದ ಅಂತ ಆಗ್ಬೋದು, ಆಸ್ಪತ್ರೆ ಅನ್ಬೋದು, ಹಾಸ್ಪಿಟಾಲಿಟಿ ಅನ್ಬೋದು, ಯೋಗ ಅನ್ನೋದು, ಮೆಡಿಟೇಷನ್ನು, ಮತ್ತೊಂದು ಮರದೊಂದು. ಆದರೆ ಇದೊಂದು ನೆಪದಲ್ಲಿ ಎಲ್ಲರೂ ಚಾಮುಂಡೇಶ್ವರಿಯ ದಿವ್ಯ ಸ್ಥಳ ಏನಿದೆ ಅದನ್ನು ಆಕ್ರಮಿಸ್ಕೊಳ್ಳುವಂಥದ್ದು. ಮತ್ತು ಇವ್ರು ಬಿಡ್ತಿರುವಂಥ ಇವರ ತ್ಯಾಜ್ಯಗಳೆಲ್ಲ ಎಲ್ಲಿಗೆ ಹೋಗ್ಬೇಕು ಹೇಳಿ. ಮೇಲ್ಗಡೆ ಕಟ್ಕೊಂಡಿರೋ ಮನೆಯ ಡ್ರೈನೇಜ್ ಎಲ್ಲಿಗೆ ಹೋಗುತ್ತೆ ಹೇಳಿ. ನೀರು ಎಲ್ಲಿಗೆ ಹರಿಬೇಕು? ನೀರು ಕೆಳಮುಖವಾಗಿಯೇ ಹರಿಬೇಕು. ಇವ್ರು ಬಿಡ್ತಾ ಇರೋದು ನೀರು ಎಲ್ಲಿಗೆ ಹೋಗ್ತದೆ? ಅಲ್ಲಲ್ಲೇ ಇದರೊಳಗಡೆ ಆ ಡ್ರೈನೇಜ್ ನೀರನ್ನು ಕೂಡ ಬಿಡ್ತಾ ಇದ್ದಾರೆ. ಮತ್ತು ಇದ್ರ ಜೊತೆಯಲ್ಲಿ ಹಣಕಾಸು ಮಾಡಲಿಕ್ಕೆ ಒಂದಲ್ಲ ಎರಡಲ್ಲ ನೂರಾರು ಐಡಿಯಾಗಳನ್ನ ರಿಯಲ್ ಎಸ್ಟೇಟ್ನಲ್ಲಿರುವಂಥ ಜನಗಳು ಒಂದೊಂದು ಐಡಿಯಾಗಳನ್ನ ಕೊಡ್ತಾರೆ. ರೋಪ್ವೇ ಮಾಡಬೇಕು ಅಂತ. ಇಲ್ಲಿ ಎಷ್ಟಿದೆ ಹೇಳಿ? ಚಾಮುಂಡಿ ಬೆಟ್ಟ ನಮ್ಗೆ ತಿಳ್ಕೊಂಡಂಗೆ 1108 111 ಏನೋ ಒಂದು ಮೆಟ್ಲುಗಳಿದ್ದಾವೆ. ಇದನ್ನು ಹತ್ಕೊಂಡು ಹೋದ್ರೇ ಚಾಮುಂಡೇಶ್ವರಿಯ ದರ್ಶನ ಮಾಡಲಿಕ್ಕೆ ಚೆನ್ನಾಗಿರೋವಂಥದ್ದು. ಇದಕ್ಕೊಂದು ರೋಪ್ವೇ ಅಂತೆ. ಇದು ರೋಪ್ವೇ ಹಾಕಬೇಕಾದ್ರೆ ಏನೆಲ್ಲ ಅವಘಡಗಳಾಗ್ಬೋದು, ಅಲ್ಲಿರುವ ಪ್ರಾಣಿ ಪಕ್ಷಿಗಳ ಚಿಂತೆ ಇವ್ರಿಗಿದೆಯಾ? ಅವು ಎಲ್ಲಿ ಓಡೋಗ್ಬೇಕು? ನಗರದಲ್ಲಿ ಬಂದು ವಾಸ ಮಾಡೋಕ್ಕೆ ನೀವು ಬಿಡ್ತೀರಾ? ಚಿರತೆಗಳೆಲ್ಲ ಹೋಗ್ಬೇಕು,